ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರತ್ನ ಚಾನಲ್. ಇವತ್ತು ಗರಿಯಾದಂಥ ಖಾರದ ಕಡ್ಡಿ ಮಾಡ್ತಾಯಿದ್ದೀನಿ. ತುಂಬ ಕಡಿಮೆ ಸಾಮಾನುಗಳನ್ನು ಯೂಸ್ ಮಾಡಿಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಇದನ್ನು ಮಾಡಿಟ್ಕೊಂಡ್ರೆ 15 ದಿನದಿಂದ 20 ದಿನದವರೆಗೂ ಇದನ್ನು ಒಂದು ಬಾಕ್ಸಿಗೆ ಸ್ಟೋರ್ ಮಾಡ್ಕೋಬೋದು. ಈವ್ನಿಂಗ್ ಸ್ನ್ಯಾಕ್ಸಿಗೆ ಕಾಫಿ ಜೊತೆ ಅಥವಾ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡೋಕ್ಕೆ ನಾನು ಅರ್ಧ kg ಓಮ್ ಬ್ರ್ಯಾಂಡ್ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಕಡಲೆ ಹಿಟ್ಟನ್ನಾರ ಯೂಸ್ ಮಾಡ್ಕೋಬೋದು. ಇದನ್ನು ನೀಟಾಗಿ ಕಟ್ ಮಾಡಿಬಿಟ್ಟು ಹಾಕೋಬೇಕು. ಒಂದು ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಇದನ್ನು ನೋಡಿ, ಈ ಥರ ಅರ್ಧ kg ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅರ್ಧ kg ಕಡಲೆ ಹಿಟ್ಟಿಗೆ 3/4 ಬೌಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಸ್ಪೂನ್ ತೊಗೊಬಿಟ್ಟು ಅಥವಾ ಕೈಲಾದ್ರೂ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆಗಲಿ ನೋಡಿ, ಈ ಥರ ನೀಟಾಗಿ ನಿಧಾನವಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಗಂಟು ಏನಾರ ಇದ್ದರೆ ನೀಟಾಗಿ ಮಿಕ್ಸ್ ಆಗಬೇಕು. ಒಂಚೂರು ಸ್ವಲ್ಪನೂ ಸಹ ಗಂಟು ಇರಬಾರ್ದು. ನಾನು ಅರ್ಧ kg ಕಡಲೆ ಹಿಟ್ಟು ಹಾಗೆ 1/4 ಬೌಲಷ್ಟು ಅಕ್ಕಿ ಹಿಟ್ಟಿಗೆ ನಾನಿಲ್ಲಿ ಒಂದು 100 ಗ್ರಾಮಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ. ಬೆಣ್ಣೆ ನಮ್ಮದು ಫ್ರಿಜ್ಜಲ್ಲಿ ಇಟ್ಟಿದೆ, ಅದಕ್ಕಾಗಿ ಒಂದು ಸ್ವಲ್ಪ ಗಟ್ಟಿ ಇತ್ತು. ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಅಂದರೆ ಫ್ರೆಶ್ ಆಗಿರೋ ಬೆಣ್ಣೆ ಆದರೆ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಹಾಗೇ ಮಿಕ್ಸ್ ಮಾಡ್ಕೋಬೋದು. ಅದು ಬೆಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ, ಅಲ್ಲಿವರೆಗೂ ನಾನು ಇದನ್ನು ಮಸಾಲೆ ಸೇರಿಸ್ಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅಜ್ವಾನ ಹಾಕ್ಕೊಂಡಿದ್ದೀನಿ. ಅಜ್ವಾನ ನೀಟಾಗಿ ಕೈಲಿ ಈ ಥರ ಮಿಕ್ಸ್ ಮಾಡಬೇಕು. ಕೈಲಿ ನೀಟಾಗಿ ಮಿಕ್ಸ್ ಮಾಡಿ ಹಾಕಿದರೆ ಅದು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಮತ್ತು ಫ್ಲೇವರು ಸಹ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಖಾರ ಎಷ್ಟು ಬೇಕೋ ಅಷ್ಟನ್ನು, ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಬೋದು, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಬೋದು. ನಾನಿದು ಖಾರವನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಹಿಂಗನ್ನು ತೊಗೊಂಡಿದ್ದೀನಿ. ಏಕೆ ಅಂದರೆ ಕಡಲೆ ಹಿಟ್ಟು ಯೂಸ್ ಮಾಡೋದ್ರಿಂದ ಅಸಿಡಿಟಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಹಿಂಗನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಬೆಣ್ಣೆನೂ ಸಹ ಬಿಸಿಯಾಗಿತ್ತು. ಅದನ್ನು ಇದಕ್ಕೆ ಕಡಲೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಅದು ನೀಟಾಗಿ ಮಿಕ್ಸ್ ಆಗಬೇಕು. ಇಲ್ಲ ಆಯಿಲ್ ಹಾಕ್ತಾ ಇರಲ್ಲ, ನಾನು ಇಲ್ಲಿ ಬರೀ ಬೆಣ್ಣೆ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಆಯಿಲ್ ಬೇಕು ಅಂದರೆ ಒಂದು 2 ಸ್ಪೂನಷ್ಟು ನೀವು ಆಯಿಲ್ನೂ ಸಹ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಆಯಿಲ್ ಹಾಕ್ತಾಯಿಲ್ಲ. ಇದನ್ನು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅಂದರೆ ನೀಟಾಗಿ ಕಲಿಸ್ಕೋಬೇಕು. ಜಾಸ್ತಿ ನೀರನ್ನು ನೋಡ್ಕೊಂಡು ಹಾಕಬೇಕು. ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೋಬಾರ್ದು. ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಖಾರ ತುಂಬ ಗಟ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತೆಳುವಾಗಿದ್ರೇ ಕಲಿಸ್ಕೋಬೇಕು. ಈ ಥರ ನಿಧಾನವಾಗಿ ಕಲಿಸ್ಕೋಬೇಕು. ನಿಧಾನವಾಗಿ ಅಂದರೆ ಸ್ವಲ್ಪ ತೆಳುವಾಗಿಯೇ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿಗಿಂತ ಇನ್ನೂ ಸ್ವಲ್ಪ ತೆಳುವಾಗಿಯೇ ಇದನ್ನು ಕಲಿಸ್ಕೋಬೇಕು. ಇದು ನೋಡಿ, ಈ ಥರ ಕಲಿಸ್ಕೊಬಿಟ್ಟು ಇದನ್ನು ನಾವು ಒಂದು ಚಿಕ್ಕ ಸ್ಪೂನಿಂದ ಅದು ಅಂದರೆ ಖಾರ ಮಾಡ್ತೀವಲ್ಲ ಅದಕ್ಕೆ ಫಿಲ್ ಮಾಡ್ಕೊಳ್ಳೋವರೆಗೂ ಇದನ್ನು ನಾವು ಕಲಿಸ್ಕೋಬೇಕು. ಅದು ಕಲಿಸ್ಕೊಂಡಾಯಿತು. ನೆಕ್ಸ್ಟ್ ಇದನ್ನು ಕರಿಯೋಕ್ಕೆ ಆಯಿಲನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಆಯಿಲನ್ನು ಬಿಸಿ ಇಟ್ಟಿದ್ದೀನಿ. ಅದು ನೀಟಾಗಿ ಆಯಿಲು ಬಿಸಿ ಆಗಬೇಕು. ಆಯಿಲ್ ಬಿಸಿ ಆಗಲಿಲ್ಲ ಅಂದರೆ ಅದು ಚೆನ್ನಾಗಿ ಬರಲ್ಲ. ಆಯಿಲು ನೀಟಾಗಿ ಬಿಸಿ ಆಗಲಿ. ಅದು ಚೆನ್ನಾಗಿ ಬಿಸಿ ಆದಮೇಲೆ ನೋಡಿ, ನಾವು ಈ ಥರ 2 ಥರ ತೊಗೊಂಡಿದ್ದೀನಿ. ಈ ಒಂದು ಸಣ್ಣದು, ಇನ್ನೊಂದು ವೆರೈಟಿ ತೊಗೊಂಡಿದ್ದೀನಿ. ಇದಕ್ಕೆ ಚಕ್ಲಿ ಮಾಡ್ತಾರಲ್ವ, ಅದಕ್ಕೆ ನಾನು ಇವಾಗ ಇದನ್ನು ಸೇರಿಸ್ಕೊಂಡು ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಯಾವ ರೀತಿ ಮಾಡಬೇಕು ಅಂದರೆ ಒಂದು ಸ್ಪೂನಿಂದ ನೋಡಿ, ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಒಂದು ಸ್ಪೂನ್ ತೊಗೊಬಿಟ್ಟು ಇದಕ್ಕೆ ಫಿಲ್ ಮಾಡ್ಕೋಬೇಕು ಅಂತ. ಗಟ್ಟಿಯಾಗಿ ಕಲಿಸ್ಕೋಬಾರ್ದು. ಗಟ್ಟಿಯಾಗಿ ಕಲಿಸಿದರೆ ಅದು ಗಟ್ಟಿಯಾಗಿ ಖಾರ ಗಟ್ಟಿಯಾಗಿಬಿಡುತ್ತೆ, ತುಂಬ ಗಟ್ಟಿಯಾಗಿಬಿಡುತ್ತೆ. ಈ ಥರ ಒಂದು ಸ್ಪೂನಿಂದ ಕಲಸೋ ಹಾಗೆ ಫಿಲ್ ಮಾಡ್ಕೊಳ್ಳೋವರೆಗೂ ಇರಬೇಕು. ಎಣ್ಣೆನೂ ಸಹ ಬಿಸಿಯಾಗಿತ್ತು. ಅದನ್ನು ಫಿಲ್ ಮಾಡ್ಕೊಬಿಟ್ಟು ಕಾದ ಎಣ್ಣೆಗೆ ನಿಧಾನವಾಗಿ ನಾವು ಬಿಡಬೇಕು. ನೋಡಿ, ಈ ಥರ ನಿಧಾನವಾಗಿ ಬಿಡಬೇಕು. ಬಿಟ್ಟ ತಕ್ಷಣ ತುಂಬ ಬಬಲ್ಸ್ ಬರುತ್ತೆ. ನಾವು ಸ್ವಲ್ಪನೇ ಇದನ್ನು ಆಯಿಲಿಗೆ ಬಿಡಬೇಕು. ಯಾಕೆ ಅಂದರೆ ಜಾಸ್ತಿ ಬಿಡಬಾರ್ದು. ಎಷ್ಟೊಂದು ಬಬಲ್ಸ್ ಬರ್ತೈತೆ ನೋಡಿ. ಈ ಥರ ಬಬಲ್ಸು ಫುಲ್ ನೋಡಿ ತುಂಬಾ ನೊರೆ ಬರ್ತಾಯಿದೆ. ಇದು ಕಡಿಮೆ ಆಗಬೇಕು. ನಮಗೆ ಇದು ಕಡೆಗೂ ಬೆಂದಿದೆ ಇಲ್ವಾ ಅಂತ ಗೊತ್ತಾಗೋದೆ ನಮಗೆ. ಈ ನೊರೆ ಎಲ್ಲ ನೋಡಿ ಈ ಥರ ನಿಧಾನವಾಗಿ ಫುಲ್ ಕಡಿಮೆ ಆಗ್ತಾ ಬರುತ್ತೆ. ಈ ಕಡಿಮೆ ಆಗ್ತಾ ಬರ್ತಾಯಿದೆ ಅಂದರೆ ಇದು ಬೇಯ್ತಾ ಇದೆ ಅಂತ. ನೋಡಿ ಎಷ್ಟು ನಿಧಾನವಾಗಿ ಫುಲ್ ಎಷ್ಟು ನೊರೆ ಇತ್ತು, ಎಷ್ಟು ಕಡಿಮೆ ಆಗಿದೆ ಅಂತ. ಇದನ್ನೇ ತಿರ್ಸ್ಕೊಂಡು 2 ಕಡೆನೂ ಸಹ ನೀಟಾಗಿ ಬೇಯಿಸ್ಕೋಬೇಕು.
ನಾವು ಒಂದು ವೇಳೆ ಜಾಸ್ತಿ ಹಾಕಿದರೆ ಅದು ಮಧ್ಯದಲ್ಲಿ ಅಂದರೆ ಸೆಂಟ್ರಲ್ಲಿ ಬೇಯಲ್ಲ, ಸುತ್ತಲೂ ಬೇಯುತ್ತೆ. ಇದನ್ನು ತುಂಬ ಆದಷ್ಟು ಕಡಿಮೆ ಉರಿಲೇ ನಾವು ಇದನ್ನು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಸಣ್ಣ ಉರಿಲೇ ಇದನ್ನು ಬೇಯಿಸ್ಕೋಬೇಕಾಗುತ್ತೆ, ಇಲ್ಲ ಅಂದರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ನಾವು ಯಾವುದೇ ಎಣ್ಣೆ ಕರಿಯುವಂಥ ತಿಂಡಿಗಳನ್ನ ಆದಷ್ಟು ಕಡಿಮೆ ಉರಿಯಲ್ಲಿ ಅಂದರೆ ಮಧ್ಯಮ ಉರಿಯಲ್ಲೇ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಆವಾಗ ಮಾತ್ರ ನೀಟಾಗಿ ಗರಿ ಗರಿಯಾಗಿ ಬೆಂದಿರುತ್ತೆ ಮತ್ತು ಸೀದು ಸಹ ಹೋಗಲ್ಲ. ನಾನು ಎಷ್ಟು ತೊಗೊಂಡಿದ್ದೆ ಅದು ಸಣ್ಣ ಅಂದರೆ ಇಲ್ಲಿ 3 ಥರ ವೆರೈಟಿ ಮಾಡ್ತಾಯಿದ್ದೀನಿ ನೋಡಿ. ಇದು ಸಹ ಫಸ್ಟ್ ಒಂದು, ಇದು ಸೆಕೆಂಡ್ನೇದು ನೋಡಿ ಯಾವ ರೀತಿ ಇದಾಗ್ತಾಯಿದೆ. ತುಂಬ ಇದು ಸ್ವಲ್ಪ ದೊಡ್ಡದಿದೆ, ಈ ಫಸ್ಟ್ ಮಾಡಿದ್ವಲ್ಲ ಅದಕ್ಕಿಂತ ದೊಡ್ಡದಿದೆ. ಅಂದರೆ ಇದು ಡಬಲ್ ಟೈಮ್ ಬೇಕಾಗುತ್ತೆ ಬೈಲಾಕೆ. ಆದಷ್ಟು ಇದನ್ನು ಸಣ್ಣ ಉರಿಲೇ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಅಂದರೆ ಇದು ಸ್ವಲ್ಪ ದಪ್ಪ ಇದೆ, ಸೈಜು ಸಹ ತುಂಬ ದೊಡ್ಡದಿದೆ ನೋಡಿ. ಈ ಥರ ಕಲ್ಲರು ಸಹ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ನೋಡಿ. ನಾನಿಲ್ಲಿ ಇನ್ನೊಂದು ವೆರೈಟಿ ತೊಗೊಂಡಿದ್ದೀನಿ, ಅದನ್ನು ಸಹ ಫಿಲ್ ಮಾಡ್ಕೊಬಿಟ್ಟು ಅದನ್ನು ಸಹ ಎಣ್ಣೆಯಲ್ಲಿ ಕರಿಯಕ್ಕೆ ಹಾಕೊಳ್ತಾ ಇದ್ದೀನಿ. ಎಣ್ಣೆಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದು ಬೇಗ ಬೆಂದ್ಬಿಡುತ್ತೆ, ಏಕೆಂದರೆ ತುಂಬ ತೆಳುವಿರುತ್ತೆ. ಅದರಿಂದ ಇದಕ್ಕೆ ಏನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಅಂದರೆ ಸ್ವಲ್ಪ ದೊಡ್ಡದಿರುತ್ತಲ್ವ ಅದಕ್ಕೆ ಮಾತ್ರ ಜಾಸ್ತಿ ಟೈಮ್ ತೊಗೊಳುತ್ತೆ. ಆಲ್ಮೋಸ್ಟ್ ಎಲ್ಲನೂ ಆಗಿದೆ. ಇದನ್ನು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಈವ್ನಿಂಗ್ ಸ್ನ್ಯಾಕ್ಸಾಗಿ ನಾವು ತಿನ್ಬೋದು. ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.